नमस्कार मेरे प्रिय छात्र, मैं हूं सतीश एन STJ HPS श्रीगिरी। बच्चे, आजकल 7वीं कक्षा का पाठ 11 पाठ का नाम है समझदार राजू। इस पाठ के बारे में हम जानकारी हासिल करेंगे। पाठ 11 पाठ का नाम है समझदार राजू। समझदार राजू। ओके बच्चे, समझदार का अर्थ जानते हैं आप लोग? हाँ, समझदार का अर्थ है समझदार, क्लेवर, इंटेलिजेंट ಅಂದ್ರೆ बुद्धिवंत, बुद्धिवंत। राजू, राजू यह एक व्यक्ति का सूचक है, नामपद। एक व्यक्ति, स्थल या प्राणी, किसी भी व्यक्ति, स्थल, प्राणी आदि का बोध होता है उसे नामपद कहते हैं। समझदार राजू, बुद्धिवंत राजू। एक बार इस पाठ को मैं पढ़ाता हूँ, आप जरा ध्यान से सुनिए। ओके। राजू कक्षा 4 में पढ़ता था। वह बड़ा समझदार और बहादुर बच्चा था। उसके खेत के पास से रेल की पटरी गुजरती थी। एक दिन वह अपने खेत से घर लौट रहा था। तभी उसके नजर एक टूटी हुई रेल की पटरी पर पड़ी। राजू घबरा गया और इधर उधर देखने लगा ताकि वह किसी को इसके विषय में बता सके, लेकिन उसे आसपास कोई व्यक्ति नहीं दिखाई दी। तभी उसे दूर से आती रेलगाड़ी दिखाई दी। वह चिंता में पड़ गया। अगर वह गाड़ी रोकी नहीं गई तो अनेक लोगों की जानें चली जाएंगी। गाड़ी धीरे धीरे उसी ओर बढ़ती चली आ रही थी। अचानक उसको एक उपाय सूझा। उसने जल्दी से अपनी लाल कमीज उतारी और उसे एक डंडे से बांधकर रेलगाड़ी की तरफ जोर जोर से लहराने लगा। रेलगाड़ी के ड्राइवर ने उसे रेलगाड़ी की ड्राइवर ने उसे लाल कपड़ा लहराते हुए देख लिया। उसे किसी अनजान खतरे का एहसास हो गया और गाड़ी रोक दी। अचानक गाड़ी रुकने से रेलगाड़ी की यात्री इधर उधर देखने लगे। फिर जब उनको पता चला कि एक बच्चे की सूझबूझ से उनकी जान संकट में आने से बची है, तो सभी उसे शाबाशी देने लगे। बाद में गणतंत्र दिवस के अवसर पर उस बच्चे को बहादुरी के लिए स्कूल के प्रधानाचार्य द्वारा पुरस्कार दिया गया। ओके बच्चे, इसका अर्थ, इस पाठ का अर्थ, राजू, राजू है ना, एक बालक। राजू कक्षा 4 में पढ़ता था। उसने 4 ರಾಜ ಅಂತಕ್ಕಂಥವನು ಏನು ಮಾಡ್ತಾ ಇದ್ದ? 4ನೇ ತರಗತಿಯಲ್ಲಿ ಅವನು ಓದ್ತಾ ಇದ್ದ.
ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದ? 4ನೇ ತರಗತಿಯಲ್ಲಿ ಓದ್ತಾ ಇದ್ದ. ವಹ ಬಡಾ ಸಮझदार और बहादुर बच्चा था. ಅವನು बड़ा का विलोम शब्द है छोटा. बड़ा समझदार बड़ा समझदार ಅಂದರೆ ತುಂಬಾ समझदार ತಿಳುವಳಿಕೆಯುಳ್ಳ. ಅವನು ತುಂಬಾ ತಿಳುವಳಿಕೆಯುಳ್ಳಂತಹ ಮತ್ತು ಬಹದ್ದೂರ್ ಧೈರ್ಯಶಾಲಿ. ಅವನು ತುಂಬ ತಿಳುವಳಿಕೆಯುಳ್ಳಂತಹ ಮತ್ತು ಧೈರ್ಯಶಾಲಿಯಾದಂತಹ ಹುಡುಗ ಆಗಿದ್ದ. ಹುಡುಗ. बच्चा ಏಕವಚನ, बच्चे ಬಹುವಚನ. उसके खेत के पास ಅವನ ಹೊಲದ ಪಕ್ಕದಲ್ಲಿಯೇ, ಖೇತ್ ಹೊಲ. ಅವನ ಹೊಲದ ಪಕ್ಕದಲ್ಲಿಯೇ, ಪಾಸ್ ಸಮೀಪ, ಹೊಲದ ಪಕ್ಕದಲ್ಲಿಯೇ ಟ್ರೇಲ್ ಕಿ ಪಟರಿ ಗುಜರ್ತಿ ಥಿ. ಒಂದು ರೈಲ್ವೆಯ ಹಳಿ ಏನಾಗಿತ್ತು? ಹಾದು ಹೋಗಿತ್ತು. ಏಕ್ ದಿನ್ ವಹ ಅಪನೆ ಖೇತ್ ಸೆ ಘರ್ ಲೌಟಾ ರಹಾ ಥಾ. ಒಂದು ದಿನ ವಹ ಅವನು ಅಪನೆ ಖೇತ್ ಸೆ ತನ್ನ ಹೊಲದಿಂದ, ಸೆ ಇಂದ, ಘರ್ ಲೌಟ್ ರಹಾ ಥಾ ತನ್ನ ಮನೆಗೆ, ಲೌಟ್ ವಾಪಸ್, ಅಂದರೆ ಹಿಂತಿರುಗಿ. ಏನು ಮಾಡ್ತಾ ಇದ್ದ ಅವನು? ತನ್ನ ಹೊಲಕ್ಕೆ ಹೋಗಿ ಹೊಲದಿಂದ ವಾಪಸ್ ಏನು ಮಾಡ್ತಿದ್ದ? ತನ್ನ ಮನೆಗೆ ಬರ್ತಾ ಇದ್ದ. ಗರ್ ಕಾ ಅನ್ಯ ಪರ್ಯಾಯವಾಚಿ ಶಬ್ದ ಹೈ ಮಕಾನ್, ಅಂದರೆ ಮನೆ. ತನ್ನ ಮನೆಗೆ ಹಿಂದಿರುಗ್ತಾ ಇದ್ದ. ತಬಿ ಕಾ ಅರ್ಥ ಹೈ ಆಗ. तभी आग. उसकी नजर ಅವನ ದೃಷ್ಟಿ, ನಜರ್ ದೃಷ್ಟಿ, ನಜರ್ ಅವನ ಒಂದು ದೃಷ್ಟಿ, ಅವನ ಒಂದು ದೃಷ್ಟಿ ಎಲ್ಲೋಯ್ತು? ಆ ಏಕ್ ಟೂಟಿ ಹುಯಿ, ಟೂಟಿ ಮುರಿದು ಹೋದ, ಮುರಿದಂತಹ ರೈಲ್ವೆಯ ಹಳಿಯ ಮೇಲೆ ಅವನ ಒಂದು ದೃಷ್ಟಿ ಹೋಯಿತು. ಟೂಟಿ ಹುಯಿ ರೈಲ್ ಕಿ ಪಟರಿ ಪರ್ ಉಸ್ಕಿ ನಜರ್ ಪಡಿ. ಅಲ್ಲಿ ಆ ಚಿತ್ರದಲ್ಲಿ ನಾವು ಕಾಣ್ತಾ ಇದೀವಲ್ವಾ, ಅಂದರೆ ಒಂದು ರೈಲು ಚಲಿಸ್ಬೇಕಂದ್ರೆ ಅದಕ್ಕೆ ಏನು ಅಗತ್ಯ? ರೈಲ್ವೆ ಹಳಿ ಅಗತ್ಯ. ಯಾವಾಗಲೂ ಕೂಡ ರೈಲು ಎಲ್ಲಿ ಹೋಗುತ್ತೆ? ರೈಲ್ವೆ ಹಳಿಯ ಮೇಲೇ ಅದು ಹೋಗುತ್ತೆ. ರಾಜು ಗವರಾಗಯ. ಆಗ ಆ ಒಬ್ಬ ರಾಜುಗೆ ಏನು ಮಾಡ್ತಾನೆ? ಗಾಬರಿಗೊಳ್ತಾನೆ. ಅವರು ಮತ್ತು ಇದರ್ ಉದರ್ ದೇಖ್ನೆ ಲಗ. ಆ ಕಡೆ ಈ ಕಡೆ ನೋಡ್ತಾನೆ. ಇದರ್ ಉದರ್, ಆ ಕಡೆ ಈ ಕಡೆ. ತಾಕಿ ಆಗ ವಹ ಕಿಸಿ ಕೋ ಇಸ್ಕೆ ವಿಷಯ ಮೇ ಬತಾ ಸಕೆ. ಈ ವಿಷಯವನ್ನು ಯಾರಿಗಾದರೂ ಹೇಳಬೇಕು ಅಂತ ಹೇಳಿ ಅವನು ಚಿಂತನೆ ಮಾಡ್ತಾನೆ. ಲೇಕಿನ್ ಆದರೆ, ಲೇಕಿನ್ ಆದರೆ, ಆದರೆ ಆ ಒಂದು ಪ್ರದೇಶದಲ್ಲಿ
ಉಸೆ ಆಸ್ಪಾಸ್ ಕೋಯಿ ವ್ಯಕ್ತಿ ನಹಿ ದಿಕಾಯಿ ದಿಯಾ, ಅವನ ಒಂದು ಅಕ್ಕಪಕ್ಕದಲ್ಲಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಕಾಣಿಸಿಕೊಳ್ಳೋದಿಲ್ಲ. ತಬಿ ಆಗ ಉಸೆ ದೂರ ಸೆ ಆತಿ ರೈಲ್ ಗಾಡಿ ದಿಕಾಯಿ ದಿ, ಆಗ ಅವನು ದೂರದಿಂದ ಬರ್ತಾ ಇರ್ತಕ್ಕಂತಹ ಒಂದು ರೈಲ್ ಗಾಡಿಯನ್ನು ನೋಡ್ತಾನೆ. ದೂರ್ ಕಾ ವಿಲೋಮ್ ಶಬ್ದ ಹೈ ಪಾಸ್, ದೂರ್ ಅಂದರೆ ಡಿಸ್ಟೆನ್ಸ್, ದಿಕಾಯಿ ಅಂದರೆ ನೋಡು, ದೂರದಿಂದ ಬರ್ತಾ ಇರ್ತಕ್ಕಂತಹ ರೈಲ್ ಗಾಡಿಯನ್ನು ನೋಡಿದ. ವಹ ಚಿಂತಾ ಮೇ ಪಡ್ ಗಯ, ಆಗ ಅವನು ಚಿಂತೆಯಲ್ಲಿ ಮುಳುಗ್ತಾನೆ. ವಹ ಗಾಡಿ ರೋಕಿ ನಹಿ ಗಯಿ ತೋ, ಅಂದರೆ ವಹ ಆ ಗಾಡಿ ನಿಲ್ಲಿಸಲಿಲ್ಲ ಅಂತ ಅಂದರೆ ಬರ್ತಾ ಇರ್ತಕ್ಕಂತಹ ರೈಲ್ ಗಾಡಿ ನಿಲ್ಲಿಸಲಿಲ್ಲ ಅಂತ ಅಂದರೆ ಅನೇಕ ಲೋಗ್ ಆದ್ಮಿ लोगों की जाने, प्राण, जान प्राण, प्राण ಪ್ರಾಣ ಅನೇಕ ಜನರ ಒಂದು ಪ್ರಾಣ ಏನಾಗ್ತಾ ಇತ್ತು, ಚಲಿ ಜಾಯೇಂಗಿ ಅಂದರೆ ಪ್ರಾಣ ಹೊರಟೋಗ್ತಾ ಇತ್ತು. ಅಂದರೆ ಆ ದೂರದಲ್ಲಿ ಬರ್ತಾ ಇರ್ತಕ್ಕಂತಹ ಒಂದು ರೈಲ್ ಗಾಡಿಯನ್ನು ನಾವು ನಿಲ್ಲಿಸದೆ ಹೋಗಿದ್ರೆ ಆ ರೈಲಿನಲ್ಲಿ ಇರ್ತಕ್ಕಂತಹ ಹಲವಾರು ಜನಗಳ ಒಂದು ಪ್ರಾಣ ಏನಾಗ್ತಾ ಇತ್ತು, ಹೊರಟು ಹೋಗ್ತಾ ಇತ್ತು. ಗಾಡಿ ಧೀರೆ ಧೀರೆ ಉಸಿ ಓರ್ ಬಡ್ತಿ ಚಲಿ ಆ ರಹಿ ಥಿ, ಆ ರೈಲ್ ಗಾಡಿ ನಿಧಾನವಾಗಿ ಬರ್ತಾ ಇನ್ನೂ ಆ ಗಾಡಿಯ ಒಂದು ವೇಗ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಬರ್ತಾ ಇತ್ತು. ಅಚಾನಕ್ ಇದ್ದಕ್ಕಿದ್ದಂತೆ ಉಸ್ಕೋ ಏಕ್ ಉಪಾಯ ಸೂझा, ಅವನಿಗೆ ಒಂದು ಉಪಾಯ ಒಡೆಯಿತು. उसने जल्दी से अपने लाल कमीज उतारी और उसे एक डंडे से बांधकर रेलगाड़ी की तरफ जोर जोर लहराने लगा. उसने क्या किया, उसने जल्दी अपने लाल कमीजा, ಅವನಿಗೆ ಏನು ಮಾಡ್ತಾನೆ, ಲಾಲ್ ಕೆಂಪು, ಕಮೀಜ್ ವಸ್ತ್ರ, ಲಾಲ್ ಕೆಂಪು, ಕಮೀಜ್ ಅಂದರೆ ಬಟ್ಟೆ, ತಾನು ಹಾಕಿಕೊಂಡಿರ್ತಕ್ಕಂಥ ಶರ್ಟ್ ಅಂದರೆ ಬಟ್ಟೆ. ತಕ್ಷಣ ಏನು ಮಾಡಿದಾನೆ, ಉತಾರಿ ಅಂದರೆ ಬಿಚ್ಚಿ, ಉಸೆ ಏಕ್ ದಂಡೆ, ಒಂದು ಕೋಲು, ದಂಡೆ का अर्थ है ದಂಡೆ, ಕೋಲು. ಅವನು ಏನು ಮಾಡ್ದ, ಒಂದು ಕೋಲಿಗೆ ಆ ಬಟ್ಟೆಯನ್ನು ಬಾಂಧ್ ಕರ್ कट्टी, रेलगाड़ी की तरफ जोर जोर से लहराने लगा. ಅಂದರೆ ಅವನೇನು ಮಾಡ್ತಾನೆ, ಅವನಿಗೊಂದು ಉಪಾಯ ಹೊಡೆಯುತ್ತದೆ. ಏನು ಅಂತಂದರೆ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಆ ರೀತಿಯಲ್ಲಿ ಅವನು ಏನು ಮಾಡ್ತಾನೆ, ದೂರದಿಂದ ಬರ್ತಕ್ಕಂತಹ ರೈಲ್ ಗಾಡಿ ಏನಿದೆ ಆ ರೈಲು ಗಾಡಿಯ ದಿಕ್ಕಿ ಆಪೋಸಿಟ್ ಅಂದರೆ ಎದುರುಗಡೆ ನಿಂತುಬಿಟ್ಟು ಏನು ಮಾಡ್ತಾನೆ, ತಾನು ಉಟ್ಟುಕೊಂಡಿದ್ದಂತಹ ಕೆಂಪು ಬಟ್ಟೆಯನ್ನು ಬಿಚ್ಚಿ ಒಂದು ಕೋಲಿಗೆ ಅದನ್ನು ಕಟ್ಬಿಟ್ಟು ಏನು ಮಾಡ್ತಾನೆ, ಜೋರಾಗಿ ಲಹರಾನೆ ಲಗ ಅಂದರೆ ಜೋರಾಗಿ ಅಲ್ಲಾಡಿಸ್ತಾನೆ, ತಿರುಗಿಸ್ತಾ ಇರ್ತಾನೆ. ರೈಲ್ ಗಾಡಿ ಕಿ ಡ್ರೈವರ್ನೇ, ಆ ಒಂದು ದೃಶ್ಯವನ್ನು ಯಾರು ನೋಡ್ತಾರೆ, ರೈಲ್ ಗಾಡಿಯ ಒಬ್ಬ ಡ್ರೈವರ್. ಉಸ್ನೆ ಲಾಲ್ ಕಪಡ ಲಹರ್ತೆ ಹುಯೇ ದೇಖಾ ಲಿಯಾ, ಆ ಕೆಂಪು ಬಟ್ಟೆ ಹಾರಾಡ್ತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನು ಅವನು ನೋಡ್ತಾನೆ. ನೋಡು. ಉಸೆ ಅವನು ಕಿಸಿ ಅಂಜಾನ್ ಕತ್ರೆ ಕಾ ಅಹಸಾಸ್ ಹೋ ಗಯಾ, ಅವನು ಅಂಜಾನ್ ಗೊತ್ತಿಲ್ಲದ, ಅಂಜಾನ್ ಗೊತ್ತಿಲ್ಲದ, ಗೊತ್ತಿಲ್ಲದಂತಹ
ಕತ್ತರೆ ಅಪಾಯವನ್ನು ಕತ್ತರೆ ಗೊತ್ತಿಲ್ಲದಂತಹ ಅಪಾಯವನ್ನು ಗೊತ್ತಿಲ್ಲದೆ ಇರ್ತಕ್ಕಂತಹ ಅಪಾಯವನ್ನು ಅವನು ಊಹಿಸ್ಕೊಳ್ತಾನೆ. ಅವ್ರು ಗಾಡಿ ರೋಕ್ದಿ, ಆಗ ಏನು ಮಾಡ್ತಾನೆ, ಆ ಗಾಡಿಯನ್ನು ಅಂದರೆ ರೈಲು ಗಾಡಿಯನ್ನು ನಿಲ್ಲಿಸ್ತಾನೆ. ಅಚಾನಕ್ ಗಾಡಿ ರುಕನೆ ಸೆ ಅಂದರೆ ಇದ್ದಕ್ಕಿದ್ದಂತೆಯೇ ಆ ರೈಲು ಗಾಡಿಯು ನಿಲ್ಲುವ ಕಾರಣದಿಂದ ಯಾತ್ರಿ ಇದರ್ ಉದರ್ ದೇಖ್ನೆ ಲಗೆ, ಆಗ ಆ ಪ್ರಯಾಣಿಕರು ಅಂದರೆ ಯಾತ್ರಿಗಳು ಏನಿರ್ತಾರೆ ಅವರು ಆ ಕಡೆ ಈ ಕಡೆ ನೋಡ್ತಾರೆ, ಇದರ್ ಉದರ್ ಆ ಕಡೆ ಈ ಕಡೆ. ಫಿರ್ ಜಬ್ ಉನ್ಕೋ ಪತಾ ಚಲಾ, ಆಗ ಉನ್ಕೋ ಪತಾ ಅವಾಗ ಅವರಿಗೆ ತಿಳಿಯುತ್ತೆ ಏನಂತ ಏನೆಂದರೆ ಬಚ್ಚೆ ಕಿ ಸೂಜ್ಬೂಜ್, ಏಕ್ ಬಚ್ಚೆ ಕಿ ಸೂಜ್ಬೂಜ್ ಸೆ, ಒಬ್ಬ ಹುಡುಗನ ತಿಳುವಳಿಕೆಯಿಂದ, ಸೂಜ್ಬೂಜ್ ಬುದ್ಧಿವಂತಿಕೆಯಿಂದ, ಸೂಜ್ಬೂಜ್ ತಿಳುವಳಿಕೆ, ಆ ಚಿಕ್ಕ ಹುಡುಗನ ತಿಳುವಳಿಕೆಯಿಂದಾಗಿ ಉನ್ಕಿ ಅವರ ಜಾನ್ ಸಂಕಟ ಮೇ ಆನೆ ಸೆ ಬಚಿ ಹೈ, ಅಂದರೆ ಅವರ ಒಂದು ಪ್ರಾಣ ಸಂಕಟದಿಂದ ಪಾರಾಗಿರ್ತಕ್ಕಂತಹ ಒಂದು ವಿಷಯ ಆ ರೈಲು ಗಾಡಿಯಲ್ಲಿರ್ತಕ್ಕಂತಹ ಯಾತ್ರಾರ್ಥಿಗಳಿಗೆ ತಿಳಿಯುತ್ತೆ. ಸಂಕಟ್ ಕಷ್ಟ, ತೋ ಸಭಿ ಅಂದರೆ ಎಲ್ಲರೂ, ಸಭಿ ಎಲ್ಲರೂ, ಸಭಿ ಎಲ್ಲರೂ ಉಸೆ ಶಾಬಾಷಿ ದೇನೆ ಲಗೆ, ಶಾಬಾಷಿ ಅಂದರೆ ಅವನಿಗೆ ಒಂದು ಕುಶಲವಾದಂತಹ ಒಂದು ಏನು ಪುರಸ್ಕಾರವನ್ನು ಅಂದರೆ ಅವನ ಒಂದು ಹೊಗಳಿಕೆಯನ್ನು, ಶಾಬಾಷಿ ಹೊಗಳಿಕೆ, ಆ ಒಬ್ಬ ಹುಡುಗನಿಗೆ ಹೊಗಳಿಕೆಯನ್ನು ಅವರು ನೀಡ್ತಾರೆ. ಬಾದ್ ಮೇ ನಂತರದಲ್ಲಿ, ಬಾದ್ ಮೇ ನಂತರದಲ್ಲಿ ಗಣತಂತ್ರ ದಿವಸ್ का अर्थ है गणराज्य ದಿನದಂದು उस बच्चे को, ಆ ಒಬ್ಬ ಹುಡುಗನಿಗೆ ಬಹಾದೂರಿ ಕೆಲಿಯೇ ಅವನ ಒಂದು ಧೈರ್ಯಕ್ಕಾಗಿ, ಅವನ ಒಂದು ಸಾಹಸಕ್ಕಾಗಿ ಸ್ಕೂಲ್ಗೆ, ಆ ಸ್ಕೂಲಿನ ಪ್ರಧಾನಾಚಾರ್ಯ ಅಂದರೆ ಮುಖ್ಯ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರ ಮೂಲಕ ಒಬ್ಬ ಹುಡುಗನಿಗೆ ಏನು ಮಾಡ್ತಾರೆ, ಪುರಸ್ಕಾರವನ್ನು ನೀಡ್ತಾರೆ. ಆ ಚಿತ್ರದಲ್ಲಿ ಆ ಒಬ್ಬ 4ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂತಹ ರಾಜು ಎಂಬಂತಹ ಹುಡುಗನಿಗೆ ಆ ಶಾಲೆಯ ಮುಖ್ಯ ಶಿಕ್ಷಕರು ಅವನಿಗೆ ಏನು ಮಾಡ್ತಾರೆ, ಪುರಸ್ಕಾರ ಅಂತಂದರೆ ಬಹುಮಾನವನ್ನು, ಇನಾಮನ್ನು ಕೊಡ್ತಾ ಇರತಕ್ಕಂತಹದ್ದನ್ನು ನಾವು ನೋಡಬಹುದು. ಅಂದರೆ ಈ ಒಂದು ಪಾಠದಿಂದ ನಮಗೆ ಏನು ತಿಳಿಯುತ್ತೆ, ನಾವು ಏನನ್ನು ಅರ್ಥ ಮಾಡ್ಕೋಬಹುದು ಅಂತ ಅಂದರೆ, ನಾವು ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಅದರಿಂದ ಎದುರದೆ ಧೈರ್ಯದಿಂದ, ಅಂದರೆ ಧೈರ್ಯದಿಂದ ನಾವು ಅದನ್ನು ಫೇಸ್ ಮಾಡಬೇಕು, ಎದುರಿಸಬೇಕು. ಅಂದರೆ ನಾವು ಸಂಕಷ್ಟದ ಸಂದರ್ಭದಲ್ಲಿ ಅಥವಾ ಒಂದು ಕ್ಲಿಷ್ಟಕರ ಸಮಸ್ಯೆ ಬಂತು ಅಂದಾಗ ಅದನ್ನು ನಾವು ಹೇಗೆ ಎದುರಿಸಬೇಕು, ನಾವು ನಮ್ಮ ಬುದ್ಧಿವಂತಿಕೆಯನ್ನು ಹೇಗೆ ಉಪಯೋಗಿಸಬೇಕು, ಆಮೇಲೆ ಧೈರ್ಯವನ್ನು ಹೇಗೆ ಹೊಂದಬೇಕು ಎಂಬಂತಹ ಒಂದು ವಿಷಯವನ್ನು ಇದರಿಂದ ನಾವು ಕಲಿಯಬಹುದಾಗಿದೆ. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಥ್ಯಾಂಕ್ ಯು.